ನಮಸ್ಕಾರ. ಇವತ್ತು ಯಾವ ಚಕ್ರದ ಬಗ್ಗೆ ಮಾತಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ ಮಣಿಪುರ. ಕಳೆದ ಸಂಚಿಕೆಯಲ್ಲಿ ಮೂಲಾಧಾರದ ಬಗ್ಗೆ ಮಾತಾಡಿದ್ವಿ, ಸ್ವಾಧಿಷ್ಠಾನದ ಬಗ್ಗೆ ಮಾತಾಡಿದ್ವಿ. ಇವತ್ತು ಯಾವ ಚಕ್ರ ಅಂತ ಹೇಳಿದ್ರೆ ಮಣಿಪುರ ಚಕ್ರ. ಇದು ಮೋಸ್ಟ್ ಇಂಪಾರ್ಟೆಂಟ್ ಚಕ್ರ. ಯಾಕೆ ಅಂತ ಹೇಳಿದ್ರೆ ಕೆಲವರನ್ನ ನೀವು ನೋಡಿರ್ಬೋದು, ತುಂಬಾನೇ ಡಿಸಿಪ್ಲಿನ್ ಆಗಿರ್ತಾರೆ. ಅವರ ಲೈಫಲ್ಲಿ ಏನ್ ಅನ್ಕೊಂಡ್ರು ಕೂಡ ಅದನ್ನ ಸಾಧನೆ ಮಾಡ್ತಾರೆ. ಬೆಳಗ್ಗೆ ಎದ್ದು ಜಿಮ್ಗೆ ಹೋಗ್ತಿರ್ತಾರೆ, ದೇಹವನ್ನ ಅಚ್ಚುಕಟ್ಟಾಗಿಟ್ಟಿರ್ತಾರೆ, ಯಾವಾಗ್ಲೂ ಸದಾ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ, ಚೆನ್ನಾಗಿ ಡ್ರೆಸ್ ಮಾಡ್ತಾ ಇರ್ತಾರೆ. ಎಲ್ಲ ಅವರೊಂದು ರೂಮ್ಗೆ ಎಂಟರ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಆ ಕಾನ್ಫಿಡೆನ್ಸ್ ಅವರ ಮುಖದಲ್ಲಿ ರಾರಾಜಿಸ್ತಾ ಇರುತ್ತೆ. ಆದ್ರೆ ಮಣಿಪುರ ಚಕ್ರ ಬ್ಲಾಕ್ ಆಗಿದೆ ಹೇಗ್ ಗೊತ್ತಾಗತ್ತಪ್ಪ ಅಂತ ಹೇಳಿದ್ರೆ, ಸದಾ ನಮಗೆ ನಮ್ಮ ಮೇಲೆ ಡೌಟ್ ಆಗ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೇದಾಗ್ತಾ ಇರುತ್ತೆ, ಆದ್ರೂ ಕೂಡ ನನ್ನ ಮೇಲೆ ನನಗೆ ಡೌಟ್ ಇರುತ್ತೆ. ಡು ಐ ಡಿಸರ್ವ್ ಇಟ್? ಈ ಕೆಲಸದಲ್ಲಿ ನಾನು ಇರ್ತೀನಾ? ಈ ಸಂಬಂಧದಲ್ಲಿ ನಾನು ಇರ್ತೀನಾ? ನಾನು ಸರಿಗಿದ್ದೀನಾ? ನನ್ನ ಸಂಗಾತಿ ನನಗೇನಾದ್ರು ಮೋಸ ಮಾಡ್ತಾ ಇದ್ದಾರಾ? ಹೀಗೆ ಇಲ್ದೇ ಇರೋ ಸಲ್ದೇ ಇರೋ ಅನುಮಾನಗಳು ಹುಟ್ಟುತ್ತಾ ಹೋಗುತ್ತೆ. ಸೆಲ್ಫ್ ಡೌಟ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಕಾನ್ಫಿಡೆನ್ಸೇ ಇರಲ್ಲ. ನಮ್ಮ ದೇಹವನ್ನು ನಾವು ಕಣ್ಣೆತ್ತು ಕೂಡ ನೋಡ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ, ಅಷ್ಟು ಲೋ ಸೆಲ್ಫ್ ಎಸ್ಟೀಮ್ ಇರುತ್ತೆ, ಲೋ ಕಾನ್ಫಿಡೆನ್ಸ್ ಇರುತ್ತೆ. ಆದ್ರೆ ಇದನ್ನ ಹೀಲ್ ಮಾಡ್ಬೋದು. ಹೇಗೆ ಹೀಲ್ ಮಾಡೋದಂತ ಹೇಳಿದ್ರೆ, ಈ ಮಣಿಪುರ ಚಕ್ರದ ಬಣ್ಣ ಯಾವ್ದಪ್ಪ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು ಬೆಳಗ್ಗೆ ಸೂರ್ಯನ ಕಿರಣ ಎಷ್ಟು ಎಲ್ಲೋ ಕಲರ್ ಬ್ರೈಟ್ ಆಗಿರುತ್ತಲ್ಲ, ಆ ಬಣ್ಣ ಇರುತ್ತೆ, ಈ ಬಣ್ಣ ಇರುತ್ತೆ. ಇದಕ್ಕೆ ಕ್ರಿಸ್ಟಲ್ಸ್ ಯಾವ್ದು ಯೂಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸಿಟ್ರಿನ್. ಸಿಟ್ರಿನ್ ಒಂದು ಮನಿ ಮ್ಯಾಗ್ನೆಟ್ ಕೂಡ ಹೌದು. ನಿಮ್ಗೆ ಏನಾದ್ರೂ ಹಣವನ್ನ ಆಕರ್ಷಿಸ್ಬೇಕಾದ್ರೆ ಸಿಟ್ರಿನ್ ಸ್ಟೋನಿಗೆ ಅಫರ್ಮೇಶನ್ ಹಾಕಿದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಡಬಲ್ ಟ್ರಿಪಲ್ ಬೇಗ ಮ್ಯಾನಿಫೆಸ್ಟ್ ಮಾಡ್ಬೋದು. ಮತ್ತೆ ಇದನ್ನ ಹೇಗಪ್ಪ ಮಣಿಪುರ ಚಕ್ರವನ್ನ ಹೀಲ್ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಆಹಾರದಲ್ಲಿ ಚೇಂಜಸ್ ಮಾಡ್ತಾ ಹೋಗಿ. ಕೆಮ್ಮೈಲ್ ಟ್ರೀ ಕುಡಿಯೋದಾಗಿರ್ಬೋದು, ಚಕ್ಕೆ ನೀರನ್ನ ಕುಡಿಯೋದಾಗಿರಬಹುದು, ಜೀರಾ ನೀರನ್ನ ಕುಡಿಯೋದಾಗಿರ್ಬೋದು, ಮೆಂತ್ಯ ನೀರನ್ನ, ಯಾವುದೇ ಒಂದು ಹಳದಿ ಬಣ್ಣದ ಆಹಾರವನ್ನ ಸ್ವೀಕರಿಸೋದ್ರಿಂದ ನಿಮ್ಮ ಮಣಿಪುರ ಚಕ್ರ ಹೀಲ್ ಆಗ್ತಾ ಹೋಗುತ್ತೆ. ಎಷ್ಟೋ ಸತಿ ನೋಡಿದಿರಲ್ವಾ, ನಿಮ್ಮ ಗಟ್ ಪ್ರಾಬ್ಲಮ್ ನೋಡಿ, ಗಟ್ಟನ್ನ ಸೆಕೆಂಡ್ ಬ್ರೈನಿಗೆ ಹೋಲಿಸ್ತಾರೆ. ಯಾರೋ ಒಬ್ರು ಕೆಟ್ಟ ವ್ಯಕ್ತಿಯನ್ನ ಮೀಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಏನೋ ಒಂಥರ ಕಳಮಳ ಅನಿಸ್ತಾ ಇರುತ್ತೆ, ನೋಡಿದೀರಾ? ಎಲ್ಲೋ ಒಂದ್ ಕಡೆ ನನಗೆ ಯಾಕೋ ಗಟ್ ಫೀಲಿಂಗ್ ಹೇಳ್ತಾ ಇದೆಯಪ್ಪ ಅಂತ ಹೇಳಿ ಅನ್ಸುತ್ತೆ. ಎಲ್ಲಾದ್ರೂ ನೀವು ಒಂದು ಹೊಸ ಜಾಗಕ್ಕೆ ಹೋದ್ರೂ ಕೂಡ ನಿಮ್ಗೆ ಗಟ್ ಫೀಲಿಂಗ್ ಬರ್ತಾ ಹೋಗುತ್ತೆ. ಫಸ್ಟ್ ನಿಮ್ಮಲ್ಲಿ ನಿಮ್ಗೆ ಯಾರೋ ಒಬ್ರು ಸರಿಗಿಲ್ಲ ಅಥವಾ ಜಾಗ ಸರಿಗಿಲ್ಲ, ವ್ಯಕ್ತಿ ಸರಿಗಿಲ್ಲ ಅಂತ ಗೊತ್ತಾದ್ರೆ ನಿಮ್ಮ ಗಟ್ಟಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಗಳಕ್ಕೆ ಮಣಿಪುರ ಚಕ್ರವನ್ನ ಹೀಲ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಸಂಬಂಧಗಳು ಕಾಟ್ ಅಂತ ಕರಿತೀವಿ. ನಮ್ಗೆ ನೋಡಿ, ಯಾರನ್ನಾದ್ರೂ ನೀವು ಮೀಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸುಮ್ನೆ ಅವ್ರು ನಿಮ್ ಲೈಫಲ್ಲಿ ಬಂದಿರಲ್ಲ. ನಿಮ್ಮ ಜೀವನದಲ್ಲಿ ಅವ್ರು ಬರದೆ ಒಂದು ಪಾಠವನ್ನ ಕಲಿಸ್ಲಿಕ್ಕೆ, ನೆನಪಿರ್ಲಿ. ಸೊ ಹಾಗೆ ಪ್ರತಿ ಸತಿ ಅವ್ರು ನಿಮ್ಗೆ ಬಂದಾಗ ಒಂದು ಕನ್ನಡಿಯನ್ನ ಇಟ್ಕೊಂಡು ಬಂದಿರ್ತಾರೆ. ನಾವು ಯಾರನ್ನ ಮೀಟ್ ಮಾಡ್ತೀವೋ ನಮ್ಮ ಒಳ ಮನಸ್ಸಿನ ಪ್ರತಿಬಿಂಬವಾಗಿರ್ತಾರೆ. ಹಾಗಾಗಿ ನಿಮ್ಮ ಸಂಬಂಧಗಳು ಇಂಪ್ರೂವ್ ಆಗ್ಬೇಕು ಅಂತಂದ್ರೂ ಕೂಡ ಈ ಮಣಿಪುರ ಚಕ್ರವನ್ನ ಹೀಲ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗೆ ಹೀಲ್ ಮಾಡೋದು ಅಂತ ಹೇಳಿದ್ರೆ ಸುಲಭವಾಗಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ. ನಿಮ್ಮ ಶೋಲ್ಡರ್ಸ್ ಅನ್ನ ರಿಲ್ಯಾಕ್ಸ್ ಮಾಡಿ, ಮೆಲ್ಲಗೆ ನಿಮ್ಮ ಎರಡೂ ಕಣ್ಣುಗಳನ್ನ ಮುಚ್ಚಿ. ನಿಮ್ಮ ಇಡೀ ದೇಹ ಒಂದು ಹಳದಿ ಬಣ್ಣದಿಂದ ಕವರ್ ಆಗಿದೆ. ಬೆಳಗಿನ ಸೂರ್ಯನ ಬೆಳಕು ಎಷ್ಟು ಪ್ರಶಾಂತವಾಗಿರುತ್ತೋ ಆ ಬೆಳಕು ನಿಮ್ಮ ಇಡೀ ದೇಹವನ್ನ ತುಂಬಿದೆ. ನಿಮ್ಮ ಇಡೀ ದೇಹ ಎಷ್ಟು ಸಡಿಲವಾಗಿದೆ ಅಂತ ಹೇಳಿದ್ರೆ ಅಷ್ಟು ಸಡಿಲವಾಗಿದೆ. ನಿಮ್ಮ ಕಣ್ಣುಗಳು ಹಗೂರವಾಗಿ ಹಾಗೇ ಮುಚ್ಚಿ ಮುಖವನ್ನ ಮಂದಹಾಸದಿಂದ ಇಡಿ. ಸ್ಲೋಲಿ ಜೆಂಟಲಿ ಉಸಿರನ್ನ ಮೆಲ್ಲಗೆ ಮಣಿಪುರ ಚಕ್ರ ತನಕ ತಗೊಳ್ಳಿ. ಇನ್ಹೇಲ್ ಅಂಡ್ ಸ್ಲೋಲಿ ಎಕ್ಸೇಲ್. ಇನ್ಹೇಲ್ and slowly exhale through your mouth. Inhale and slowly exhale through your mouth. ನಿಮ್ಮ ಇಡೀ ದೇಹ ತುಂಬಾ ಹಗುರವಾಗಿದೆ. ಮತ್ತೊಮ್ಮೆ ಮೆಲ್ಲಗೆ ಉಸಿರನ್ನ ತಗೊಳ್ಳಿ. ಮೆಲ್ಲಗೆ ಉಸಿರನ್ನ ಬಿಡಿ. ರಿಲ್ಯಾಕ್ಸ್.
ನಿಮ್ಮ ಇಡೀ ದೇಹ ಹಳದಿ ಬಣ್ಣದ ಲೈಟಿಂದ ತುಂಬಿದೆ. ಎಷ್ಟು ಹಗೂರವಾಗಿದೆ ಅಂತ ಹೇಳಿದ್ರೆ ನಿಮ್ಮ ದೇಹ ಅಷ್ಟು ಹಗೂರವಾಗಿದೆ. ಕೀಪ್ ಸ್ಮೈಲಿಂಗ್ ಜೆಂಟಲಿ, ರಿಲ್ಯಾಕ್ಸ್. ಮೆಲ್ಲಗೆ ನಾನು ಹೇಳೋದನ್ನೇ ಹೇಳ್ತಾ ಹೋಗಿ. ಐ ಆಮ್ ಸೋ ಕಾನ್ಫಿಡೆಂಟ್. ನಾನು ತುಂಬಾನೇ ಕಾನ್ಫಿಡೆನ್ಸ್ ಇಂದ, ಆತ್ಮಸ್ಥೈರ್ಯದಿಂದ ಕೂಡಿದ್ದೇನೆ. ನನ್ನ ಆತ್ಮಶಕ್ತಿ ಹೆಚ್ಚಾಗುತ್ತಾ ಇದೆ. ನನ್ನ ಎಲ್ಲ ಸಂಬಂಧಗಳು ಕೂಡ ಅದ್ಭುತವಾಗಿದೆ. ನನ್ನನ್ನು ನಾನು ತುಂಬಾನೇ ಪ್ರೀತಿಸಿಕೊಳ್ಳುತ್ತೇನೆ. ನನ್ನ ದೇಹವನ್ನ ನಾನು ತುಂಬಾನೇ ಪ್ರೀತಿಸ್ತೇನೆ. ನಾನು ಎಲ್ಲರನ್ನೂ ಅವರ ರೀತಿ ಹಾಗೆ ಅಕ್ಸೆಪ್ಟ್ ಮಾಡುತ್ತೇನೆ. ನನ್ನ ಮೇಲಿರ್ತಕ್ಕಂಥ ಅಸಮಾಧಾನ, ಅನುಮಾನ ಎಲ್ಲವನ್ನು ಈ ಕೂಡಲೇ ಬಿಡುತ್ತಾ ಇದ್ದೇನೆ. ನನ್ನ ಮೇಲೆ ನನಗೆ ನಂಬಿಕೆ ಹೆಚ್ಚಾಗುತ್ತಾ ಇದೆ. ನನ್ನನ್ನು ನಾನು ಹೆಚ್ಚು ಕಾಳಜಿಯಿಂದ ನೋಡಿಕೊಳ್ಳುತ್ತಾ ಇದ್ದೇನೆ. ನನ್ನ ಮೇಲೆ ನನಗೆ ಆಸಕ್ತಿ ಹೆಚ್ಚಾಗ್ತಾ ಇದೆ. ನಾನು ಹಣವನ್ನ ಈಸಿಯಾಗಿ ಆಕರ್ಷಿಸ್ತಾ ಇದ್ದೀನಿ. ಹಣವನ್ನ ಸಂಪಾದನೆ ಮಾಡೋದು ತುಂಬಾನೇ ಸುಲಭ. ಹಣ ನನ್ನ ಫ್ರೆಂಡ್. ಮತ್ತೊಮ್ಮೆ ನನ್ನ ಜೊತೆ ಹೇಳಿ. ಓಂ ರಾಮ್ ಹೋ ಶುದ್ಧಿ ಶುದ್ಧಿ. 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 ಮತ್ತೊಮ್ಮೆ ಮೆಲ್ಲಗೆ ಉಸಿರನ್ನ ತಗೊಂಡು ಬಾಯಿಂದ ಉಸಿರನ್ನ ಬಿಡಿ. ಇನ್ಹೇಲ್ and exhale. Inhale once again and slowly exhale. ಮೆಲ್ಲಗೆ ನಿಮ್ಮ 2 ಕಣ್ಣುಗಳನ್ನು ಬಿಡಿ. ಇದನ್ನ ಡೈಲಿ ಬೆಳಗ್ಗೆ ಮಾಡೋದ್ರಿಂದ ನಿಮ್ಮ ಆತ್ಮಶಕ್ತಿ, ಆತ್ಮಸ್ಥೈರ್ಯ ಎಲ್ಲವೂ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.